ಓಂ ತತ್ಸತ್. ಹೀಗೆ ಕೆಲವು ವರ್ಷಗಳ ಹಿಂದೆ ನಮ್ಮ ಮನೆ ಹತ್ತಿರದ ಒಂದು ಸಣ್ಣ ಹುಡುಗಿ ಆಕೆ ಕೇಳ್ತಾ ಇದ್ಲು, ಗುರುಜಿ ನನಗೆ ವಿಜ್ಞಾನ ಓದಬೇಕಾದ್ರೆ ಭಯ ಆಗ್ತಿದೆ, ಈ ಸಬ್ಜೆಕ್ಟಲ್ಲಿ ನಾನು ಪಾಸ್ ಆಗಲ್ವೇನೋ, ಕಡಿಮೆ ಮಾರ್ಕ್ಸ್ ತೆಗಿತೀನೇನೋ ಅಂತ. ನಾನು ಕೇಳಿದೆ, ಹಾಗಾದರೆ ಬೇರೆ ಸಬ್ಜೆಕ್ಟ್ಗಳೆಲ್ಲ ಏನು ಆಗಿದ್ದೆ ಅಂತ. ಇಲ್ಲ, ನಾನು ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀನಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ 90% ತೆಗಿತಾ ಇದ್ದೀನಿ, ಪ್ಲಸ್ ತೆಗಿತಾ ಇದ್ದೀನಿ. ಆದರೆ ಸೈನ್ಸ್ ಅಂದರೆ ಮಾತ್ರ ಯಾಕೋ ಗೊತ್ತಿಲ್ಲ ನನಗೆ ಭಯ ಆಗ್ತದೆ. ಎಕ್ಸಾಮ್ನಲ್ಲಿ ಕೂತ್ರೆ ನಾನು ಓದಿದ್ದು ನೆನಪಾಗಲ್ಲ. ನಾನು ಆ ಸಣ್ಣ ಮಗು ಅಂದರೆ 8ನೇ ಕ್ಲಾಸು 9ನೇ ಕ್ಲಾಸಿನ ಹುಡುಗಿ, ಅದು ಈಗ ದೊಡ್ಡವಳಾಗಿದ್ದಾಳೆ, ಈಗ PUCನೂ ಮುಗಿದಿದೆ. ಈಗ ನಾನು ಯೋಚನೆ ಮಾಡಿದೆ, ಇದು ಕೇವಲ ಒಬ್ಬಳ ಪ್ರಶ್ನೆ ಅಲ್ಲ. ಈ ರೀತಿಯ ಆಂಗ್ಸೈಟಿ ಯಾವುದೋ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗಿರಲ್ಲ, ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಏನು, ನಾಳೆ ಏನು, ಮುಂದಿನ ವರ್ಷ ಏನು, ನನ್ನ ಜೀವನ ಏನು ಅನ್ನುವಂಥ ಆತಂಕ, ಕಳವಳ ಪ್ರತಿಯೊಬ್ಬರ ಒಳಗೆ ಇವತ್ತು ಕಾಡ್ತಾ ಇದೆ. ಆ ಕಳವಳಕ್ಕೆ ಪರಿಹಾರ ಏನು ಅಂತ ಕೂಡ ಪ್ರತಿ ಸರಿ ಇವತ್ತು ನಾವು ಸರ್ಚ್ ಮಾಡ್ತಾ ಇರೋ ವಿಷಯದಲ್ಲಿ, ಇವತ್ತು ಗೂಗಲ್ ಸರ್ಚ್ ಇರ್ಬೋದು, ಯಾವುದೇ ಸರ್ಚ್ ಇರ್ಬೋದು, ಹುಡುಕಾಟ ಯಾವುದು ಹೆಚ್ಚಿದೆ ಅಂದರೆ ಆಂಗ್ಸೈಟಿಗೆ ಏನು ಮಾಡಲಿ, ಈ ಭಯ ಹೋಗಿಸ್ಲಿಕ್ಕೆ ಏನು ಮಾಡಲಿ, ನನ್ನ ಜೀವನ ನೆಕ್ಸ್ಟ್ ನಾನು ಏನು ಮಾಡಬೇಕಾದ್ರೆ ನಾನು ಧೈರ್ಯ ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಹೆಚ್ಚು ಜನ ಕಾಡ್ತಾರೆ. ನಮ್ಮೊಬ್ಬ ಶಿಷ್ಯ ಕೂಡ ಹೇಳ್ತಾ ಇದ್ದರು, ಒಬ್ಬ ಕೆಲಸದವರು ಈಗ ಮನೆಯಲ್ಲಿ ಯಾರು ಅಡುಗೆ ಮಾಡ್ಕೊಂಡಿದ್ದಾರೆ, ಕ್ಲೀನ್ ಮಾಡ್ಕೊಂಡಿದ್ದಾರೆ, ಅವ್ರು ಯಾವುದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾರೆ ಅಥವಾ ಕಳವಳ ಪಡ್ತಾರೆ ಅಥವಾ ಭಯ ಪಡ್ತಾರೆ? ನೀವು ಕೇಳಿದ್ರೆ ಅವ್ರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಚಿಂತೆ ಮಾಡಲ್ಲ, ಕಳವಳ ಪಡಲ್ಲ. ಆಂಗ್ಸೈಟಿ ಅಂದರೆ ಏನು ಅಂತ ಆ ಕೆಲಸದವ್ರಿಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಮನೆ ಕೆಲಸ ಮಾಡ್ತಾ ಇದ್ದೀನಿ, ನೀವು ಕೆಲಸ ತೆಗಿತೀರಾ ಅಥವಾ ಈ ಕೆಲಸ ಬಿಡ್ತೀನ, ನಾನು ಇನ್ನೂ 4 ಮನೆಗಳು ನನಗೆ ಕೆಲಸಕ್ಕೆ ಕಾಯ್ತಾ ಇದೆ, ಅಥವಾ ಆ 4 ಮನೆಗಳಲ್ಲಿ ನಾನು ಕೆಲಸ ಮಾಡಬಲ್ಲೆ ಅನ್ನುವಂಥ ಧೈರ್ಯ ಆಕೆಗಿದೆ. ಏನೂ ಓದದ, ಹೆಚ್ಚು ತಿಳಿಯದ ಒಬ್ಬ ಸಾಮಾನ್ಯ ಕೆಲಸ ಮಾಡ್ತಾ ಇರೋರಿಗೆ ಈ ಕೆಲಸ ಬಿಟ್ಟರೆ ಇನ್ನೊಂದಿದೆ ಬಿಡೋ ಅನ್ನೋದಿದೆ. ಆದರೆ ನಮಗೆ ಈ ಸಬ್ಜೆಕ್ಟ್ ಫೇಲ್ ಆಗಿಬಿಟ್ರೆ ನನ್ನ ಜೀವನ ಮುಗಿದು ಹೋಯಿತು, ಈ ಕೆಲಸ ಹೋಗಿಬಿಟ್ರೆ ನನ್ನ ಜೀವನ ಹೇಗೆ ಅನ್ನುವಂಥ ಗೊತ್ತಿಲ್ಲದ ಆತಂಕ ಏನು ಕಾಡ್ತಾ ಇದೆಯಲ್ಲ, ಈ ಕಾಡ್ತಾ ಇರೋ ಕಾರಣಕ್ಕೆ ನಮ್ಮ ಜೀವನದಲ್ಲಿ ನಾವು ಫೇಲ್ಗಳನ್ನು ಅನುಭವಿಸ್ತಾ ಇದ್ದೀವಿ, ವಿಫಲತೆಯನ್ನು ಕಾಣ್ತಾ ಇದ್ದೀವಿ. ಇದನ್ನು ಮೀರಿ ಇದಿಲ್ಲದೆ ಇದ್ದರೆ ಇನ್ನೊಂದಿದೆ ಜಗತ್ತಿನಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಿದ್ದರೆ, ನಾವು ನಮ್ಮ ಜಗತ್ತಿನಲ್ಲಿ ಅಂದ್ಕೊಂಡಿರೋದು ಇದನ್ನು ಬಿಟ್ಟರೆ ಮುಗಿದು ಹೋಯ್ತು ಅಂತ. ಆದರೆ ಹೊರ ಜಗತ್ತಿನಲ್ಲಿ ಇದನ್ನು ಬಿಟ್ಟರೆ ಇನ್ನೂ ಬೇರೆ ಆಪ್ಷನ್ಗಳಿದೆ, ಇವ್ರು ಇಲ್ಲದೇ ಇದ್ದರೆ ಬೇರೆ ವ್ಯಕ್ತಿಗಳಿದ್ದಾರೆ ಅಂತ ಹೇಗೆ ನಾವು ಯೋಚನೆ ಮಾಡ್ತೀವಲ್ಲ, ಆ ಫೋನನ್ನೇ ನಾವು ಡಿಸ್ಕನೆಕ್ಟ್ ಮಾಡ್ತೀವಲ್ಲ, ಹಾಗೆ ಈ ಕೆಲಸ ಇಲ್ಲದೇ ಇದ್ದರೆ ಇನ್ನೊಂದು ಕೆಲಸ, ಈ ಜಗತ್ತಿಲ್ಲದೆ ಇದ್ದರೆ ಇನ್ನೊಂದು ಊರು ಅನ್ನುವಂಥದ್ದು, ಈ ಊರು ಇಲ್ಲ ಅಂದರೆ ಇನ್ನೊಂದು ಊರು, ಈ ದೇಶ ಇಲ್ಲದೆ ಇದ್ದರೆ ಇನ್ನೊಂದು ದೇಶಕ್ಕೆ ಹೋಗಿ ಕೆಲಸ ತಗೊಳ್ತೀನಿ, ಅಲ್ಲಿ ಸಾಧಿಸ್ತೀನಿ ಅನ್ನುವಂಥದ್ದು ವಿಶ್ವಾಸ ನಮಗೆ ಬಂದರೆ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸುವಂಥ ಧೈರ್ಯ ತನಗೆ ತಾನೇ ಬರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಶೇಷತೆಯನ್ನು ಹೊಂದಿದ್ದಾನೆ, ಎಲ್ಲಿ ಬೇಕಾದರೂ ಆ ವಿಶೇಷತೆಯ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂತಹ ಶಕ್ತಿ ಇದೆ. ಇದನ್ನು ಇವತ್ತಿನ ಯೂತ್ಸ್ ಅರ್ಥ ಮಾಡಿಕೊಂಡ್ರೆ, ಇವತ್ತಿನ ಜಂಜಿಗಳು ಅರ್ಥ ಮಾಡಿಕೊಂಡ್ರೆ, ಅವನು ಯಾವ ಊರಿಗೆ ಹೋದರೂ ಹೊಸತನವನ್ನು ತೋರಿಸ್ತಾನೆ, ಯಾವ ಊರಿಗೆ ಹೋದರೂ ತನಗೆ ಬೇಕಾದದ್ದನ್ನು ಸಾಧಿಸುವಂತಹ ಧೈರ್ಯ, ವಿಶ್ವಾಸವನ್ನು ಗಳಿಸ್ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಫೇಲ್ ನಮ್ಮ ಜೀವನಕ್ಕೊಂದು ಪಾಠ. ಹಾಗಂತ ಅದೇ ತಪ್ಪುಗಳನ್ನು ಮಾಡಬಾರದು. ಆದರೆ ಆ ತಪ್ಪಿನಿಂದ ನಾವು ಪಾಠ ಕಲಿತ್ರೆ ಮುಂದಕ್ಕೆ ಆ ಪಾಠದಿಂದಾಗಿ ನಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ಕಟ್ಕೋಬಹುದು. ಹೀಗೆ ಕಟ್ಕೊಳ್ಳೋಕೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೋಬೇಕು. ಈ ಭಯ ಅನ್ನುವಂಥದ್ದು, ಈ ಆತಂಕ ಅನ್ನುವಂಥದ್ದು ಏನಿದೆ, ನಮ್ಮ ಮನಸ್ಸಿನಲ್ಲಿ ನಾವೇ ಕಟ್ಕೊಂಡಿರುವಂಥದ್ದು, ನಾವೇ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥದ್ದು. ಆ ಇನ್ಸ್ಟಾಲ್ ಮಾಡ್ಕೊಂಡಿರೋ ಭಯವನ್ನು ಹೊರಗೆ ತೆಗೆದ್ರೆ ನೋಡಿ, ನೀವು ಬೆಳೀತಾ ಹೋದಂತೆ ಕತ್ತಲೆ ಅನ್ನೋ ಭಯ ಏನಿದೆ ತನಗೆ ತಾನೇ ಕಡಿಮೆ ಆಗ್ತದೆ. ಚಿಕ್ಕಂದಿನಿದ್ದಾಗ ಕತ್ತಲೆ ಅಂದರೆ ಭಯ ಆಗ್ತಾ ಇತ್ತು. ಬೆಳೀತಾ ಹೋದಾಗ ಅದೇನೂ ಇಲ್ಲಪ್ಪ ಅಲ್ಲಿ ಅಂತ ಗೊತ್ತಾದಾಗ ಆ ಭಯ ಹೇಗೆ ಹೋಗ್ತದೋ ಹಾಗೆ ಯಾವ ವಿಷಯದಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ ಅದನ್ನೇ ಅಧ್ಯಯನ ಮಾಡಿ, ಅದಕ್ಕೆ ಸಂಬಂಧಪಟ್ಟದ್ದನ್ನೇ ತಿಳ್ಕೊಳ್ಳಿ. ಆಗ ಭಯ ಹೋದಾಗ ನೀವು ಏನನ್ನು ಬೇಕಾದರೂ ಸಾಧಿಸ್ತೀರಿ. ಅದು ಇರುವಂಥ ಭಯ, ಆ ಆತಂಕ ಇರೋದೆಲ್ಲಿ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ನಮ್ಮ ಸುಪ್ತ ಮನಸ್ಸಿನಲ್ಲಿ. ಅಲ್ಲಿರೋದನ್ನು ಕ್ಲೀನ್ ಮಾಡಬೇಕು. ಹಾಗೆ ಕ್ಲೀನ್ ಮಾಡಲಿಕ್ಕೆ, ಹಾಗೆ ಆ ಭಯವನ್ನು ಹೊರಗೆ ತೆಗೆದು ಹಾಕಲಿಕ್ಕೆ ಒಂದು ಅದ್ಭುತವಾದಂಥ ನಮ್ಮ ಪ್ರಾಚೀನ ವಿಧಾನ ಯಾವುದು ಅಂದರೆ ಮೆಡಿಟೇಷನ್, ಧ್ಯಾನ. ಯಾವುದೇ ಸಾಧನೆ ಮಾಡಿ,
ಯಾವುದೇ ರೀತಿಯ ಯಶಸ್ಸನ್ನು ನೀವು ಗಳಿಸಬೇಕಾದ್ರೂ ಧ್ಯಾನ ನಿಮ್ಮ ಜೀವನದಲ್ಲಿ ದಿನದಲ್ಲಿ ಒಂದು 10 ರಿಂದ 15 ನಿಮಿಷ, ನನ್ನನ್ನು ಕೇಳಿದ್ರೆ ಕನಿಷ್ಠ ಒಂದು 24 ನಿಮಿಷನಾದರೂ, 24 ಗಂಟೆ ಇದೆ ಭಗವಂತ ನಮಗೆ ಒಂದು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನೆ. ನೀವು ಆ 24 ಗಂಟೆಯಲ್ಲಿ ನಿಮ್ಮ ಮನಸ್ಸಿನ ಬೆಳವಣಿಗೆಗೆ ಅಲ್ಲಿರುವ ಬೇರೆ ಬೇರೆ ಥರದ ಆತಂಕಗಳೇನಿದೆ, ಯಾವುದೋ ಒಂದು ಆ್ಯಂಗ್ಸೈಟಿ ಅಲ್ಲ, ಒಂದು ಆತಂಕ ಅಲ್ಲ, ಬೇರೆ ಬೇರೆ ಥರದ ಆತಂಕಗಳನ್ನು ಹೊರಗೆ ಬರಲಿಕ್ಕೆ, ಅದೆಲ್ಲದರಿಂದ ಹೊರಗೆ ಬರಲಿಕ್ಕೆ ಧ್ಯಾನ ಒಂದು ಅದ್ಭುತವಾದಂಥ ವಿಧಾನ. ಯಾರು ರೆಗ್ಯುಲರ್ 24 ನಿಮಿಷಗಳು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಬರ್ತಾರೋ ಅವರು ಏನನ್ನಾದರೂ ಎದುರಿಸುವ ಮತ್ತು ಏನನ್ನಾದರೂ ಪಡೆದುಕೊಳ್ಳುವ ಒಂದು ಆತ್ಮವಿಶ್ವಾಸ, ಧೈರ್ಯ ಬರುವ ಜೊತೆಗೆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಮಾನಸಿಕ ಸ್ಥಿತಿ ಏನಿದೆ ಅದು ಬರ್ತದೆ. ಧ್ಯಾನ ಮಾಡೋದು ಯಾರೋ ಸನ್ಯಾಸಿ ಅಲ್ಲ, ಧ್ಯಾನ ಮಾಡಲಿಕ್ಕೆ ಕಾಡಿಗೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ದಿನದಲ್ಲಿ 24 ನಿಮಿಷಗಳು ಧ್ಯಾನಕ್ಕೆ ಸಮಯ ಕೊಡ್ತಾ ಬಂದರೆ ನಿಮ್ಮ ಎಲ್ಲ ಆಂತರಿಕ ಗೊಂದಲಗಳಿಂದ, ಆಂತರಿಕ ತುಮುಲಗಳಿಂದ, ಎಂಗ್ಸೈಟಿಯಿಂದ ಹೊರಗೆ ಬಂದು ಜೀವನವನ್ನು ಅದ್ಭುತವಾಗಿ ಆನಂದವಾಗಿ ಅನುಭವಿಸೋದನ್ನು ನೀವು ಕಲಿತೀರಿ. ಕಲೀಲಿಕ್ಕೆ ಯಾರಾದರೂ ಒಬ್ಬ ಗುರುವಿನ ಹತ್ರ ಮೊದಲಿಗೆ ಧ್ಯಾನವನ್ನು ಅಭ್ಯಾಸ ಮಾಡಿ, ಸಾಧ್ಯವಾದರೆ ಅದರ ಜೊತೆಗೆ ಪ್ರಾಣಾಯಾಮವನ್ನು ಜೋಡಿಸ್ಕೊಳ್ಳೋ ಪ್ರಾರಂಭ ಮಾಡಿ. ಖಂಡಿತವಾಗಿ ಎಲ್ಲ ಥರದ ಗೊಂದಲಗಳಿಂದ ಹೊರಗೆ ಬಂದು ಆನಂದಕರವಾದ ಯಶಸ್ವಿಯಾದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದೆ. ಎಲ್ಲರೂ ಅದನ್ನು ಜೋಡಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ತಾ, ಎಲ್ಲ ಥರದ ಆ್ಯಂಗ್ಸೈಟಿಯಿಂದ ಹೊರಗೆ ಬಂದು ಅದ್ಭುತವಾದ ಜೀವನ ನಿಮ್ಮದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಓಂ ತತ್ಸತ್.